ಈಗ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಓಕೆ 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 ಮಾಡ್ತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಒಂದು ವರ್ಷದಲ್ಲಿ ಇಷ್ಟು ವ್ಯೂಸ್ ಆಗಬೇಕು ಅನ್ನೋದು ಇರುತ್ತೆ ಮೊನಿಟೈಸೇಷನ್ಗೆ ಅಂತ. ಇನ್ ಕೇಸ್ ಇಫ್ ದೇ ಆರ್ ಇನ್ಆಕ್ಟಿವ್, ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಆಗಿ ಏನೂ ಹಾಕಿಲ್ಲ, ಅದರಲ್ಲಿ 5 ವರ್ಷ ಆಗಿದೆ, ಅದ್ರದ್ದು ಕಥೆ ಏನು? ಹೊಸದಾಗಿ ಶುರು ಮಾಡಬೇಕಾ ಅಥವಾ ಅದೇ ಮಾನಿಟೈಸ್ ಆಗುತ್ತಾ? ಇಲ್ಲ ನೋಡಿ, ಇವಾಗ ಆ ಥರ ಇದ್ದಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಟ್ರು. ಬಟ್ ನೀವು ಏನೇ ಮಾಡಬೇಕಂದ್ರೆ ತಿಳ್ಕೊಂಡು ಮಾಡಿದ್ರೆ ಮಾತ್ರ ನಿಮ್ಗೆ ವರ್ಕೌಟ್ ಆಗೋದು. ಓಕೆ, ಈಗ ನಮ್ಮ ಅಣ್ಣಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಸೊ ಅವರು ಇಂಟರ್ನೆಟಲ್ಲಿ ರಿಸರ್ಚ್ ಮಾಡ್ಕೊಂಡು ಅವರಿಗೆ ತಿಳ್ಕೊಳಕ್ಕೆ ಎಷ್ಟೋ ವರ್ಷ ಹೋಗಿ ನಂದು ನೋಡಿ 90ನಲ್ಲಿ ಅವ್ರು IT ಯಲ್ಲಿ ಮ್ಯಾನೇಜರಾಗಿ 2.5 ಲಕ್ಷ ಸ್ಯಾಲ್ರಿ ಬರ್ತಿತ್ತು. ಅವಾಗ ಬಿಟ್ಟಿದ್ದು, ಯಾಕಂದರೆ ನನ್ನ 90ನಲ್ಲಿ 4.5 ಲಕ್ಷ ಬರ್ತಿತ್ತು. ಇವನು 10th ಫೇಲಾಗಿ ಡಿಪ್ಲೊಮಾ ಪೇ ಹಿಂಗೆ ಮಾಡ್ತಿದೆ ಅಂತ ಅವ್ರಿಗೆ ಶುರು ಆಯ್ತದ. ಸೊ ನಮ್ಮಲ್ಲಿ ಹೆಂಗಂದರೆ ಅವರೊಂದು ಕ್ಲೂ ಕೊಟ್ಟರು, ನಾನು ಅದಕ್ಕೆ ರಿಸ್ಕ್ ತೊಗೊಂಡು ಫುಲ್ ಟೈಮ್ ಬಂದೆ. ನಾನು ಹೆವಿಯೆಸ್ಟ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮಿಸ್ಟೇಕ್ಸನ್ನು ಸಾಲ್ವ್ ಮಾಡಿಬಿಟ್ಟು ಇದನ್ನು ಯಾಕೆ ಬೇರೆಯವ್ರಿಗೆ ಹೇಳ್ಕೊಡ್ದು ಅಂತ ಅವ್ರು ಟ್ರೈನಿಂಗ್ ಶುರು ಮಾಡಿದ್ರು. ಸೊ ಇವಾಗ ನೀವು ಒಂದಿಷ್ಟು ಚಾನಲ್ ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತೀರ, ನಿಮ್ಗೊಂದು 100 ಜನನೋ ಎಷ್ಟೋ ಜನ ಫಾಲೋವರ್ಸ್ ಇದೆ, ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತಿಳ್ಕೊಳ್ತೀರಾ. ನೀವೊಂದು 3 ವರ್ಷ ಆದ ತಕ್ಷಣ ಒಂದು ವೀಡಿಯೋ ಹಾಕ್ಬಿಡ್ತೀರಾ. ಫಸ್ಟು ಅವರು ನಿಮ್ಮನ್ನು ನ್ಯಾಚುರಲ್ ಆಗಿರೋ ಫಾಲೋವರ್ಸ್ ಬಂದಿದ್ದರು ಅಂತಂದರೆ ಓಕೆ, ರಿಲೇಟಿವ್ ಫ್ರೆಂಡ್ಸ್ ಆಗಿದ್ದರೆ ನಿಮ್ದು ಅಲ್ಲೇ ಫಸ್ಟ್ ವೀಡಿಯೋ ಅಲ್ಲೇ ಡ್ರಾಪ್ ಹೊಡೆದು ಬಿಡುತ್ತೆ ಮತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಅದನ್ನು ಮಾಡಪ್ಪಲ್ಲಿಂದ ನೀವು ತುಂಬ ಸೀರಿಯಸ್ ಆಗಿ ಮಾಡ್ತೀನಿ ಅಂತಂದರೆ ಹೊಸ ಚಾನಲ್ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ 3 ಮಂತ್ಸ್ ಒಳಗಡೆ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡ್ಬೋದು. ಬಟ್ ತುಂಬ ಫೋಕಸ್ ಮಾಡಬೇಕು. ಓಕೆ, ನಾಟ್ ಈಸಿ. ಇಲ್ಲ, ಅಷ್ಟು ಈಸಿ ಅಲ್ವೇ ಅಲ್ಲ. ಯಾಕಂದರೆ ನಮಗೆ ನೋಡಿ 1.5 ವರ್ಷದ ಮೇಲೆ 6,500 ದುಡ್ಡು ಬಂದಿದ್ದು. ಈಗ ಒಬ್ಬೊಬ್ಬರು 15 ಡೇಸಲ್ಲೇ ಮಾನಿಟೈಸ್ ಮಾಡ್ಕೊಂಡು 15 ಡೇಸಲ್ಲೇ ಅರ್ನ್ ಮಾಡ್ತಾರೆ. ನಮ್ಮ ಅಣ್ಣ ಸ್ಟೂಡೆಂಟ್ ಒಬ್ಬರು 7 ಡೇಸಲ್ಲೇ ಮಾನಿಟೈಸ್ಡು. 7 ಡೇಸು, ಅದು ಅವರು ಸುಮಾರು ಏಜ್ ಆಗಿದೆ ಅವರಿಗೆ. ಸೊ ಮೇನ್ ಫೋಕಸ್ ಏನಂತಂದರೆ ಯೂಟ್ಯೂಬ್ ಯಾರೇ ಮಾಡಬೇಕು ಅಂತಂದರೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು ಬೆಟರ್. ಹಳೆ ಚಾನಲ್ ಇದ್ದರೆ ಅದನ್ನು ಮುಟ್ಟೋದು ಹೋಗೋಕ್ಕಿಂತಲೂ ಹೊಸದಾಗಿ ಮಾಡಿದ್ರೆ ಬೆಟರ್. ಸೊ ಅದನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರುತ್ತೆ ಅಂದರೆ ಹಾಗೆ ಮೂವ್ ಆಗ್ತಾನೆ ಇರುತ್ತದು. 1 ವರ್ಷ 2 ವರ್ಷ ಮತ್ತೆ ಅದು 365 ಡೇಸ್ ಅಂತ ತೊಗೊಳೋದು ಅದು. ಓಕೆ ಓಕೆ. ಸೊ ಬಟ್ ಅದು ಮಾಡೋಕ್ಕಿಂತಲೂ ಹೊಸದು ಮಾಡೋಕ್ಕಂದ್ರೆ ಅದು ಈಸಿ. ಹೊಸದು. ಓಕೆ, ಹಿಂಗಿದ್ದೇ ರೂಲ್ಸ್ ಅಂತ ಇದೆಯಾ? ಅಂದರೆ ಇಷ್ಟೇ ವಿಡಿಯೋಸ್ ಹಾಕಿದ್ರೆ ಇಷ್ಟು ವ್ಯೂಸ್ ಬರುತ್ತೆ ಅಂತ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಸೊ ಬೇಸಿಕಲಿ ಯೂಟ್ಯೂಬು ರೂಲ್ಸ್ ರೆಗ್ಯುಲೇಷನ್ ಯಾಕೆ ಮಾಡಿದ್ರು ಅಂದರೆ 17 ಮುಂಚೆ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ದು ಬೇರೆಯವರು ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೋಸ್ಕರ ಅವಾಗ ರೂಲ್ಸನ್ನು ತೊಗೊಂಬಂದ್ರು ಅವರು. ಯಾರು ಓನಾಗಿ ಮಾಡಬೇಕಂತಿದ್ದಾರೋ ಅಂಥವ್ರು ಮಾಡಲಿ. ಅದು ನಿಮ್ಮ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಅಂತ ಅನ್ಸುತ್ತಲ್ಲ, ಅದು ದೊಡ್ಡ ಕಷ್ಟ ಅಲ್ಲ ಅದು. ಓಕೆ, ನೀವು ಕರೆಕ್ಟಾಗಿ ಮಾಡೋಕ್ಕೆ ಶುರು ಮಾಡೋದು, ಡೆಡಿಕೇಟೆಡ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ರೆ. ನೀವು ಈಗ ಎಲ್ಲೋ ಒಂದು ಕಡೆ ಅಂದ್ಕೊಳ್ಳಿ, ಒಂದು ತಿಂಗಳಿಗೆ 25,000 ರೂಪಾಯಿ ಸ್ಯಾಲ್ರಿ ಇದೆ ಅಪ್ಪ, ಕೆಲ್ಸಕ್ಕೆ ಹೋಗ್ತೀರತ್ತಂದರೆ 25 ದಿವಸ ಅಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಇಲ್ಲಿ 25 ದಿವಸ ಮಾಡಿದ್ರೆ 1 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ಡ್ ಆಗುತ್ತೆ. ಬಟ್ ಮಾಡಲ್ಲ, ಯಾರೂ ಮಾಡಲ್ಲ. ಯಾಕಂದರೆ ಎಲ್ರಿಗೆ ಹೆಂಗಾಗಿದೆ ಅಂದರೆ ಇವಾಗ ಕೆಲ್ಸಕ್ಕೆ ಹೋಗಬೇಕು, ಈ ತಿಂಗಳು ಎಂಡಿಂಗ್ಗೆ ದುಡ್ಡು ಬರಬೇಕು. ಬಟ್ ಇದರಲ್ಲಿ ಹಂಗಿರಲ್ಲ. ಲವ್ಲಿ. ಸೊ ಆ ಥರ ಕತೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಒಂದು ವರ್ಷ ಅವ್ರು ಆಕ್ಟಿವ್ ಇದ್ರು, ಆಮೇಲೆ 1-2 ವರ್ಷ ಇನ್ಆಕ್ಟಿವ್ ಆದರು, ಚಾನಲ್ ಕಥೆ ಏನು? ನೋಡಿ, ಇವಾಗ ನೀವು ಬಿಟ್ಬಿಟ್ರೆ ಯೂಟ್ಯೂಬ್ ಬಿಟ್ಬಿಡುತ್ತೆ ನಿಮ್ಗೂ. ಇವಾಗ ಏನಂತಂದರೆ ನೀವು ಆ್ಯಕ್ಟಿವ್ ಆಗಿದ್ದರೆ ವ್ಯೂಸ್ ಬರ್ತಾನೆ ಇರುತ್ತೆ. ನೀವು ಇನ್ಆ್ಯಕ್ಟಿವ್ ಆದರೆ ಅದನ್ನು ಇನ್ಆ್ಯಕ್ಟಿವೇ. ಬಟ್ ಏನಂದರೆ ನಿಮ್ಮ ಇರೋ ವೀಡಿಯೋಸನ್ನು ಎವರ್ಗ್ರೀನ್ ಕಂಟೆಂಟ್ ಇತ್ತು ಅಂತಂದರೆ ಪ್ರತಿ ತಿಂಗಳಿಗೂ ದುಡ್ಡು ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 17 ಫುಲ್ ಟೈಮ್ ಹೋಗಿದ್ದು, 21ಗೆ ನಾನು ಬಿಟ್ಬಿಟ್ಟೆ ಯೂಟ್ಯೂಬ್, ನೆಕ್ ಪೇನ್ ಇದೆ ಅಂತಂದ್ಬಿಟ್ಟು. ಸೊ 21ನಲ್ಲಿ ನಾನು ಬಿಟ್ಟರೂ ಕೂಡ ಇವಾಗಲೂ ಪ್ರತಿ ತಿಂಗಳಿಗೂ ನಾನು ದುಡ್ಡು ಬರುತ್ತೆ. ಸೊ ಅದನ್ನ ಏನಂತಂದರೆ ನೀವು ಯೂಟ್ಯೂಬು ಮಾಡಬೇಕು ಅಂತಂದರೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕಂತ ಹೋಗ್ಬಿಡ್ಬೇಕು. ಪ್ರತಿದಿನ ಟೈಮ್ ಹಾಕಿದ್ರೆ ಪ್ರತಿದಿನ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಪೆಷಲಿ ಇವಾಗ ಶಾರ್ಟ್ ಅಂದರೆ ರೀಲ್ಸ್ ವೀಡಿಯೋಸು, ಶಾರ್ಟ್ಸ್ ವೀಡಿಯೋಸ್ ಹಾಕೋರಿಗೆಲ್ಲ ತುಂಬ ಈಸಿ, ದಿನಕ್ಕೆ 10 ಮಾಡ್ಬೋದು ಅವರು. ಯಾಕಂದ್ರೆ ನಮ್ಮದು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಏನಿಲ್ಲ ಅಂತಂದರೂ ಅಂದ್ಕೊಳ್ಳಿ, ಒಂದು 10-12 ಅವರ್ ತೊಗೊಳ್ಳೋದು. ಎಡಿಟಿಂಗ್ ಮಾಡೋಕ್ಕೆ ಒಂದು 4ರಿಂದ 8 ಅವರ್ ಟೈಮ್ ಹಾಳು ಮಾಡಿದ್ದೇವೆ ನಾವು. ಯಾಕಂದರೆ ನಮಗೂ ಹೇಳ್ಕೊಡೋರು DSLR ಕ್ಯಾಮ್ರಾದಿಂದ ಲ್ಯಾಪ್ಟಾಪ್ಗೆ ಹಾಕು, ಅಲ್ಲಿಂದ ಎಡಿಟಿಂಗ್ ಮಾಡೋ, ಲ್ಯಾಪ್ಟಾಪ್ ಸ್ಲೋ ಇರೋದು, ಅಲ್ಲಿ ಜಾಮ್ ಆಗೋದು. ಬಟ್ ಇವಾಗ ಐಫೋನಲ್ಲೆಲ್ಲ 15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು ಇವಾಗ ಹೇಳ್ಬೇಕಂತಂದ್ರೆ. ಸೊ ಆಗುತ್ತೆ ಅಂದರೆ. ಸೊ ಐಫೋನ್ ಇದ್ರೆ ಈಸಿ ಅಂತೀರಾ?
ಐಫೋನ್ ಅಂತ ಹಂಗಂತೇನಿಲ್ಲ. Okay. ಫೋನ್ ಅಂದು ರೆಕಾರ್ಡಿಂಗ್ ಅಲ್ಲೇ ಮಾಡಿ ಎಡಿಟಿಂಗ್, ಬಟ್ ಸ್ವಲ್ಪ ಸ್ಪೀಡ್ ಇರೋ ಫೋನ್ ಇದ್ದರೆ ಓಕೆ. ಬಟ್ ಐಫೋನ್ ಅನ್ನೋದು ನಿಮ್ಮ ಕ್ಲಾರಿಟಿ ಒಂದು DSLRಗೆ ಕಂಪೇರ್ ಮಾಡ್ಬೋದು. ಓಕೆ. ಈಗ ನಮ್ದು 2 DSLR ಎರಡು ಮೂಲೆಗೆ ಇಟ್ಬಿಟ್ಟಿದೆ ಹೇಳ್ಬೇಕಂದ್ರೆ. ಹೌದಾ? iPhone ಮೊಬೈಲು ನನ್ನ ಆ್ಯಕ್ಚುಲಿ ಐಫೋನ್ ಇಷ್ಟನೇ ಇರ್ತಿತ್ತಿಲ್ಲ. ನಮಗೆ ಎಂಪ್ಲಾಯಿಗಳು ಹುಡುಗರು ಬಂದುಬಿಟ್ಟು ಸರ್ ನೀವು ಐಫೋನ್ ಇಟ್ಕೊಳ್ಳಿ ಸರ್, ನನಗದು ಬೇಡಪ್ಪ ಅಂತ ನಂದು ಯಾವುದಾದ್ರು ನಾರ್ಮಲ್ ಸ್ಯಾಮ್ಸಂಗ್ ಫೋನ್ ಇಟ್ಕೊಂಡು ಓಡಾಡ್ತಿದ್ದೆ. ಅವ್ರು ಹಿಂಗೆ ಹೇಳ್ತಾ ಇರಿ ಸರ್ ನಾನು ತೊಗೊಂಬರ್ತೀನಿ, ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಅಂತಂದು. ಇವನು ಏನು ಹಿಂಗೆ ಹೇಳ್ತಾನಲ್ಲ ಅಂತಂದು ಸರಿ ತೊಗೊಂಬ ಅಂತಂದು ಅವ್ರು ಬಂದು ಒಂದು ವೀಡಿಯೋ ನಂದೇ ರೆಕಾರ್ಡಿಂಗ್ ಮಾಡಿ ತೋರಿಸಿದಾಗ ಓ ಏನೋ ಇದೆಯಪ್ಪ ಅಂಥೇಳಿ ಕಲಿಬೇಕಂತಂದರೆ ಯಾರಿಂದನೂ ಕಲಿಬೋದು. ನನ್ನ ಎಂಪ್ಲಾಯ್ ಆಗಿರ್ಬೋದು, ಅವ್ರು ತಿಳ್ಕೊಂಡಿರ್ತಾರೆ, ಬಟ್ ಯೂಟ್ಯೂಬ್ ಮಾಡೋಕ್ಕಾಗದೇ ಇರ್ಬೋದು ಅವ್ರ ಹತ್ರ. ಬಟ್ ಯಾವನು ಪ್ಲಸ್ ತೊಗೊಂಡಿರ್ತಾನೆ ಅವನೇ ಮುಂದೆ ಹೋಗೋದು ಫೈನಲ್ ಆಗಿ. ಸೊ ಅವಾಗ ಇಟ್ಕೊಂಡು ಐಫೋನ್ ತೊಗೊಂಡೆ, ಅಲ್ಲೊಂದು 2-3 ಐಫೋನ್ ಇವಾಗ ಇಟ್ಕೊಂಡಿರೋದು ಅದ್ರದ್ದೇ. ಸೊ ಬಟ್ ಎಲ್ಲ ವೀಡಿಯೋ ಅದರಿಂದನೇ ಮಾಡೋದು ಇವಾಗ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತೀರಿ? ಹೌದು, ಯೂಟ್ಯೂಬ್ ಪಕ್ಕ. ನೀವು ಎಷ್ಟು ವರ್ಷನಾದರೂ ಮಾಡಿ, ಜೊತೆಗೆ ಯೂಟ್ಯೂಬ್ ಅನ್ನೋದು ಹೆಂಗತ್ತಂದರೆ 30 ವರ್ಷ ಮಾಡೋಂಥದ್ದಂತೂ ಅಲ್ಲೇ ಅಲ್ಲ ಇದು. ಆಮೇಲೆ ಅಷ್ಟು ತಲೆನೂ ರನ್ ಆಗಲ್ಲ. ನಿಮ್ಗೆ ಏನೇ ಇದ್ದರೂ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೋಬೇಕು, 5-6 ವರ್ಷದಲ್ಲಿ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ಗೆ ಆಗಷ್ಟಂತೂ ದುಡ್ಡು ಬರುತ್ತೆ. ಇವಾಗ ನಾನು ಯೂಟ್ಯೂಬ್ ಬಿಟ್ಟ ತಕ್ಷಣ 70 ಲಕ್ಷ 75 ಲಕ್ಷ ಬಂದಿರುತ್ತೆ ನನಗೆ. ಯಾವ ಜಾಬಲ್ಲಿ ಬರುತ್ತೆ ಹೇಳಿ ನೀವು? ಯಾವ ಜಾಬಲ್ಲಿ ಬರಲ್ಲ. ಈಗ ನಾನು ಹೋಗ್ಲಪ್ಪ, ಈಗ ನಾನೊಂದು ಯಾವುದೋ ಒಂದು ಕಂಪ್ನಿಯಲ್ಲಿ 10 ವರ್ಷ 20 ವರ್ಷ ಆಯಿತು ಅಂತ ತಿಳ್ಕೊಳ್ಳೋಣ. ನಾನು ನಾಳೆ ಹೋಗಪ್ಪ ಅಂದರೆ ಹೋಗ್ತಾ ಇರಬೇಕು, ಏನು ಯೋಚನೆ ಮಾಡೋಂಗಿಲ್ಲ, ಏನು ಕೇಳೋಂಗಿಲ್ಲ. ನಾನು 20 ವರ್ಷ ಮಾಡಿ ಹೌದು ಮಾಡಿರಬೇಕು, ಪ್ರಯೋಜನ ಇಲ್ಲ ಹೋಗಿ ಅಂದರೆ ಹೋಗಲೇಬೇಕು. ಸೊ ಡೈರೆಕ್ಟಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಗಂಡು ಮಕ್ಕಳು ಸಂಬಳ ಕೇಳಬಾರ್ದಂತೆ. ಇಲ್ಲ ಹಂಗಂತೇನಿಲ್ಲ, ಕೇಳ್ತಿದ್ದೀನಿ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅನ್ನೋದು ಬಹಳ ಜನರ ಪ್ರಶ್ನೆ. ಎಷ್ಟು ದತ್ತ ಅವ್ರು ಇಲ್ಲಿವರೆಗೂ ಅರ್ನ್ ಮಾಡಿರೋದು ಎಷ್ಟು? ನಂದಂದ್ರೂ ಪಬ್ಲಿಕ್ಕಲ್ಲೇ ಇದೆ, ಯಾರು ಬಂದರೂ ನೋಡ್ತಾರೆ. ನಂದು ಇಲ್ಲಿವರೆಗೂ ಯೂಟ್ಯೂಬಲ್ಲಿ 3 crore 70 lakh ಯೂಟ್ಯೂಬಿಂದ ಅರ್ನ್ ಮಾಡಿರೋದು ಡೈರೆಕ್ಟಾಗಿ. ಸೊ ಇನ್ನು ಒಂದು ವೀಡಿಯೋ ಮಾಡೋಕ್ಕೆ ಎಲ್ಲ ನಾನು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹತ್ತತ್ರ ಅದು ಒಂದು 20-25 lakh ಅರ್ನ್ ಮಾಡಿರ್ಬೋದು. ಆಮೇಲೆ ಫೇಸ್ಬುಕ್ಕಿಂದ ಒಂದು 25 lakh ಅರ್ನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ದು ರೀಸೆಂಟಾಗಿ ಅಂದರೆ ಇಂಡೈರೆಕ್ಟಾಗಿ ಟ್ರೈನಿಂಗ್ ಮಾಡ್ತಿದ್ದೀನಿ ಅಲ್ವಾ, ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು. ಸೊ ಅದರಿಂದ ಒಂದು 42 lakh ಅರ್ನ್ ಮಾಡಿದ್ದೀನಿ. ಸೊ ಅಂದರೆ ಬೇಸಿಕಲಿ ಹೇಳ್ಬೇಕಂದ್ರೆ ಆ್ಯಾವ್ರೇಜ್ ಪರ್ ಮಂತ್ ಅಂತ ತೆಗೆದ್ರೆ ಒಂದು 15,000 ಪರ್ ಡೇ ಅಂತ ತೆಗೆದ್ರೆ ಪರ್ ಡೇ 15,000. ಹೌದು. ಸೊ ಇದರ ಪರಿಶ್ರಮ ಒಂದು 10-12 ವರ್ಷ, ಅದು 14 ವರ್ಷ ಇಲ್ಲ ಒಂದು 5-6 ವರ್ಷನೇ ಅನ್ಕೊಳ್ಳಿ ಅಷ್ಟೇ. ಫುಲ್ ಟೈಮ್ ಅದು ಮುಂಚೆ ಬಂದಿದ್ದೆವು, ನಮಗೂ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ತಿಳ್ಕೊಂಡಾದ ತಕ್ಷಣನೇ ಲೆಕ್ಕ ಬರೋದು ಹೇಳ್ಬೇಕಂದ್ರೆ. ಅಲ್ಲಿವರೆಗೂ ನಮಗೇನು ಸಣ್ಣ ಪುಟ್ಟ ಅಮೌಂಟ್ ತೊಗೊಂಡಿದೆ ಅಷ್ಟೇ. ಬಟ್ 17ಇಂದನೇ ಲೆಕ್ಕ ನಂದು, 17 to 21 ಅಷ್ಟೇ. ಬಟ್ 21ಇಂದ ವರ್ಕ್ ಮಾಡಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ನು ದುಡ್ಡು ಬರಲೇಬೇಕು ಅಂತೇಳ್ಬಿಟ್ಟು ಅದು ಬಂದಿದೆ, ಖುಷಿ ಅಷ್ಟೇ. ಅದು ಈಗ ನನಗೆ ಜಾಬ್ ಹೋಗಿದ್ರೆ ಬರ್ತಾ ಇರಲಿಲ್ಲ, ನನ್ನ ನೆಕ್ ಪೇನ್ ಇದೆ ಅಂತ ಬಿಟ್ಟನಲ್ವ, ಈ ಜಾಬ್ ಬಿಟ್ಟರೆ ನನಗೆ ಬರ್ತಾ ಇಲ್ಲ.